ಎಲ್ಲ ಕನ್ನಡ ಮನಸ್ಸುಗಳಿಗೆ ಕನ್ನಡ ನಮನಗಳು. ಲೈವಲ್ಲಿ ಬಂದೆ, ಆದರೆ ಲೈವ್ ಬಂದ್ಬಿಟ್ಟು ಮಾಡೋ ಟೈಮಲ್ಲಿ ನೆಟ್ವರ್ಕ್ ಇಶ್ಯೂ ಇರೋ ಕಾರಣದಿಂದ ವಿಡಿಯೋನ ಮಾಡಿ ಅಪ್ಲೋಡ್ ಮಾಡಬೇಕು ಅಂತ. ಯಾಕೆ ಅಂದರೆ ಶಮೀರ್ ಅನ್ನೋ ಹುಡುಗ ಒಬ್ಬ ಯೂಟ್ಯೂಬರು ಸೌಜನ್ಯ ಕೊಲೆ ವಿಷಯವಾಗಿ ಆತ ಮಾಡಿರೋ ವಿಷಯ ಸತ್ಯ ಏನಿದೆ, ಆತ ಒಂದು ಮಾಧ್ಯಮನ ಇಟ್ಟು ಜನತೆಗೆ ಸತ್ಯನ ತಿಳಿಸೋದೆ ಒಬ್ಬ ಮಾಧ್ಯಮನಾಗಿ ಆಗ ಯೂಟ್ಯೂಬರ್ ಇಟ್ಟಿದ್ದಾನೆ. ಆದ್ರೆ ಇವತ್ತಿನ ದಿನ ಆತ 12 ವರ್ಷ, ಈ 12 ವರ್ಷಗಳ ಹಿಂದೆ ನಡೆದಿರೋದನ್ನ ಇವಾಗ ಹೇಳಿದ್ರೆ ದುಡ್ಡು ತಗೊಂಡ್ ಮಾಡ್ದ, ಅವ್ರ ಹತ್ರ ಇದು ಮಾಡ್ದ ಅಂತ ಹೇಳೋದೊಂದು ಒಂದು ಒಂದು ಕ್ಯಾಟಗಿರಿ ಗುಂಪೆ ಒಂದಿದೆ. ಅದರಲ್ಲೂ ಇನ್ನೊಂದು ಹೇಳ್ಬೇಕು ಅಂದ್ರೆ ಆತನಿಗೆ ಕರೆಗಳನ್ನ ಮಾಡಿ ಧಮಕಿಗಳಾಗ್ತಾ ಇದ್ದಾರಂತೆ. ನಿನ್ನ ಸಾಯಿಸ್ಬಿಡ್ತೀನಿ, ನಿನ್ ಜೊತೆಲಿರೋರ್ನ ಸಾಯಿಸ್ಬಿಡ್ತೀನಿ ಅಂತ. ಯಾಕೆ ಸ್ವಾಮಿ, ಸತ್ಯನ ಜನರಿಗೆ ಗಮನಕ್ಕೆ ತಂದ್ರೆ ಸಾಯಿಸ್ಬಿಡ್ತೀರಾ? ಹಂಗಂತ ಹೇಳ್ಬಿಟ್ಟು ಎಷ್ಟು ಜನ ಹಂಗೆ ಸಾಯಿಸ್ಕೊಂಡು ಹೋಗ್ಬಿಡ್ತೀರಾ? ಅದರಲ್ಲೂ ಇವತ್ತಿನ ದಿನ ಮಾಧ್ಯಮದಲ್ಲಿ ನೋಡೋದಾದ್ರೆ ಸಮೀರ್ ಜೊತೆ ಇರುವಂತ ಸ್ನೇಹಿತರು, ಅವ್ರ ಕಡೆಯವರು ಸೌಜನ್ಯ ವಿಷಯವಾಗಿ ಯಾರಾದ್ರೂ ಧ್ವನಿ ಎತ್ತಿದ್ರೆ ಅವ್ರನ್ನೆಲ್ಲ ಹಿಡಿದು ಒಳಗಡೆ ಹಾಕ್ಬೇಕು ಅಂತ ಹೇಳ್ಬಿಟ್ಟು ಯಾರೋ ಮಿನಿಸ್ಟರ್ ಕಡೆಯಿಂದ ಪೊಲೀಸ್ ಅವರಿಗೆ ಇದು ಬರ್ತಾ ಇದೆಯಂತೆ, ಏನು ಒತ್ತಡ ಬರ್ತಾ ಇದೆಯಂತೆ. ಏನ್ ಸ್ವಾಮಿ, ಇದು ನ್ಯಾಯನಾ? ಯಾಕೆ ಅಂದ್ರೆ ಒಬ್ಬ ಯೂಟ್ಯೂಬರು ಶಮೀರ್ ಬಂದ್ಬಿಟ್ಟು ಬೇರೆ ಧರ್ಮದವನಾಗಿದ್ರೇನು ಒಂದು ಹೆಣ್ಣು ಮಗು ವಿಷಯವಾಗಿ ಆತ ಮಾಡಿರೋ ವಿಷಯ ಇವತ್ತು, ಯಾಕಂದ್ರೆ ನಾನು ಮಾಧ್ಯಮದಲ್ಲಿ ನೋಡೋದು, ಫೇಸ್ಬುಕ್ ಅಲ್ಲಿ ನೋಡೋದಾದ್ರೆ ತಮಿಳ್ನಾಡಲ್ಲಿ ಒಬ್ಬ ಯೂಟ್ಯೂಬರು ಸೌಜನ್ಯ ಬಗ್ಗೆ ಮಾತಾಡ್ತಾ ಇದ್ದಾನೆ, ಶಮೀರ್ ಬಗ್ಗೆ ಮಾತಾಡ್ತಾ ಇದ್ದಾನೆ. ಏನಂತ ಗೊತ್ತಾ? ಈ ತರ ಒಬ್ಬ ಶಮೀರ್ ಅನ್ನೋ ಹುಡುಗ ಮಾಡಿದಾನೆ, 12 ವರ್ಷಗಳ ಹಿಂದೆ ನಡೆದಿರೋ ಅಷ್ಟು ನೀಟಾಗಿ ಮಾಹಿತಿ ಕೊಡ್ತಾ ಇದ್ದಾರೆ. ನಮ್ಮ ತಮಿಳ್ನಾಡಲ್ಲೂ ಆ ಹೆಣ್ಣು ಮಗುಗೋಸ್ಕರ ಎಲ್ಲರೂ ಕೈ ಜೋಡಿಸ್ಬೇಕು ಅಂತ ಮಾತಾಡ್ತಾ ಇದ್ದಾರೆ. ಆದ್ರೆ ನಮ್ಮ ರಾಜ್ಯದಲ್ಲಿ ಸನ್ಮಾನ್ಯ ಶ್ರೀ ಸಿದ್ದರಾಮಯ್ಯನವರೇ, DK ಶಿವಕುಮಾರ್ ಸಾಹೇಬ್ರವರೇ, ತಮ್ಮ ಗಮನಕ್ಕೆ ಇದು ಬಂದಿದೆಯೋ ಇಲ್ವೋ ನಮಗಂತೂ ಅರ್ಥ ಆಗಲಿಲ್ಲ. ಯಾಕೆ ಅಂದ್ರೆ ಒಂದು ಹೆಣ್ಣು ಮಗು ವಿಷಯವಾಗಿ ಈತ ಮಾಡ್ತಾ ಇದ್ದಾರೆ, ಅವತ್ತಿಗೆ ಧಮಕಿ ಆಗ್ತಾ ಇದ್ದಾರೆ, ಕೇಂದ್ರದಿಂದ ಒತ್ತಡಗಳು ಬರ್ತಾ ಇದೆ ಅಂತ ಹೇಳ್ತಾ ಇದ್ದಾರೆ. ಇಲ್ಲಿ ಸ್ವಾಮಿ, ನಾವು ಆತ ಕೇಳ್ತಾ ಇರೋದು ಒಂದೇ ಒಂದು, ಧರ್ಮ ಜಾತಿ ಇದನ್ನೆಲ್ಲ ಪಕ್ಕಕ್ಕಿಡಿ, ಮಾನವೀಯತೆ ಅನ್ನೋದಿದೆ. ಯಾಕಂದ್ರೆ ಒಂದು ಹೆಣ್ಣು ಮಗು, ಆ ಹೆಣ್ಣು ಮಗು ಬಂದ್ಬಿಟ್ಟು ನಾವು ನಮ್ಮನೆ ಹೆಣ್ಮಗು ಆಗಿದ್ರು ಬೇರೆಯವ್ರ ಮನೆ ಹೆಣ್ಮಗು ಆಗಿದ್ರು ಬಿಡ್ತಾ ಇದ್ರ ಜನರು? ಅವ್ರವ್ರ ಮನೆಯಲ್ಲಿ ಏನಾದ್ರು ಆಗಿದ್ರೆ ಬಿಡ್ತಾ ಇದ್ರ? ಅದೇ ಬೇರೆಯವ್ರ ಕಂಡವ್ರ ಮನೆ ಹೆಣ್ಮಗು ಆಗಿರೋದಕ್ಕೆ